ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬಾನೇ ಹೆಲ್ದಿ ಆಗಿರುವಂತಹ ಮೊಳಕೆ ಕಡಲೆಕಾಳು ಉಪಯೋಗಿಸ್ಕೊಂಡು ಹುಳಿ ಸಾಂಬಾರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಸಾರು ಬಿಸಿ ಬಿಸಿ ಮುದ್ದೆ, ರೈಸ್, ಚಪಾತಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ರುಚಿಯಾಗೂ ಕೂಡ ಇರುತ್ತೆ. ಮೊದಲು ಇಲ್ಲಿ ನಾನು ಒಂದು 200 ಗ್ರಾಮ್ ಆಗೋಷ್ಟು ಕಡಲೆಕಾಳನ್ನ ಒಂದು ಇಡೀ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ. ಮತ್ತೆ ಬೆಳಿಗ್ಗೆ ಆ ನೀರನ್ನೆಲ್ಲ 2-3 ಬಾರಿ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಆ ನೀರನ್ನೆಲ್ಲ ಸೋದಿಸ್ಕೊಂಡು ಮತ್ತೆ ಅದ್ರ ಮೇಲೆ ಒಂದು ತಟ್ಟೆ ಅಥವಾ ಪ್ಲೇಟ್ ಅನ್ನ ಇಟ್ಟು 1 ದಿನ ಅಥವಾ 2 ದಿನ ಬಿಟ್ರೆ ಈ ರೀತಿಯಾಗಿ ಮೊಳಕೆ ಬರುತ್ತೆ. ನೋಡಿ, ಇವಾಗ ಈ ಮೊಳಕೆ ಕಾಳನ್ನ ತಗೊಂಡು ಒಂದು 200 ಗ್ರಾಮ್ ಆಗೋಷ್ಟು ನಾನು ಇಲ್ಲಿ ಕಡಲೆಕಾಳು ಮೊಳಕೆನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಮತ್ತೆ ಇನ್ನೊಂದ್ಸಲಿ ನೀರನ್ನ ಹಾಕಿ 2-3 ಬಾರಿ ಈ ಮೊಳಕೆ ಕಾಳನ್ನ ಕ್ಲೀನ್ ಆಗಿ ತೊಳ್ಕೊಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಾವು 1 ದಿನ ಹಾಗೇನೆ ಪ್ಲೇಟ್ ಮುಚ್ಚಿ ಬಿಟ್ಬಿಟ್ಟಿರ್ತೀವಲ್ಲ, ಅದು ಸ್ವಲ್ಪ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ವಾಶ್ ಮಾಡ್ಕೊಂಡಿದ ನಂತರ ಮತ್ತೆ ನೀರನ್ನೆಲ್ಲ ಸೋದಿಸ್ಬಿಟ್ಟು ಮತ್ತೆ ಫ್ರೆಶ್ ಆಗಿರುವಂತಹ ನೀರನ್ನ ಹಾಕಿ ಹಾಗೆ ಬಿಟ್ಬಿಡೋಣ. ಹಾಗೇನೆ ಈ ಸಾಂಬಾರ್ ಮಾಡುವುದಕ್ಕೆ ನಾನಿಲ್ಲಿ 2 ಆಲೂಗೆಡ್ಡೆ ಹಾಗೇನೆ 2 ಬದನೆಕಾಯಿನ ತಗೊಂಡು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ನೀರ್ ಹಾಕಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಜಸ್ಟ್ ಆಲೂಗೆಡ್ಡೆ ಬದನೆಕಾಯಿನ ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ್ದು ತರಕಾರಿ ಇಷ್ಟನೋ ಅದನ್ನ ಕೂಡ ಹಾಕೊಂಡು ಮಾಡ್ಕೋಬಹುದು. ಬನ್ನಿ, ಇವಾಗ ಒಂದು ಚಿಕ್ಕದಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮನೆಯಲ್ಲೇ ಉಪಯೋಗಿಸಿರುವಂತಹ ಖಾರದ ಪುಡಿನ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಹಾಗೆ ಒಂದು ಗೋಲಿ ಗಾತ್ರ ಆಗೋಷ್ಟು ಹುಣಸೆಹಣ್ಣು, ಹಾಗೆ ಒಂದು ಈರುಳ್ಳಿನ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಕಳ್ತಿರುವ ಹಣ್ಣಾಗಿರುವಂತಹ ಟೊಮೊಟೊ 2 ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಪೀಸ್ ಅನ್ನ ಈ ತರ ಕಟ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲಾ ಪದಾರ್ಥಗಳನ್ನು ಕೂಡ ಹಾಕೊಂಡು ನಿಮ್ಗೆ ಕ್ವಾಂಟಿಟಿ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೀವು ಖಾರದ ಪುಡಿನ ಹಾಕೊಳ್ಳಿ. ಸ್ವಲ್ಪ ನಾನು ಖಾರದ ಪುಡಿನ ಕಡಿಮೆನೇ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಇವಾಗ ಇದನ್ನ ನುಣ್ಣಗೆ ನಾವು ರುಬ್ಕೊಂಡು ಬರ್ಬೇಕಾಗುತ್ತೆ. ಫುಲ್ಲು ಸಣ್ಣದಾಗಿ ನಾವು ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಂಬಾರು ಕೂಡ ರುಚಿ ಡಬಲ್ ಆಗಿ ಕೂಡ ಇರುತ್ತೆ. ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ಗ್ಯಾಸ್ ಅನ್ನು ಮಾಡಿ ಒಂದು ಕುಕ್ಕರ್ನ ಬಿಸಿ ಮಾಡಕ್ಕೆ ಇಟ್ಟು ನಾನಿಲ್ಲಿ ಕುಕ್ಕರ್ ಬಿಸಿಯಾಗಿದ ನಂತರ ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದ ನಂತರ 1 ಗೆಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೇನೆ 1 ಕಪ್ ಆಗೋಷ್ಟು ಈರುಳ್ಳಿನ ಈ ತರ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ಈರುಳ್ಳಿ 2 ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ. ನಾನ್ ಮಾಡ್ತಿರೋ ಕ್ವಾಂಟಿಟಿ ಸಾಂಬಾರ್ ಬಂದು ಏನಿಲ್ಲ ಅಂದ್ರೂ 5 to 6 ಮೆಂಬರ್ಸ್ ಆಗೋಷ್ಟು ಇಲ್ಲಿ ಕ್ವಾಂಟಿಟಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಲೈಟ್ ಆಗಿ ಈ ತರ ಬಿಸಿಯಾಗಿದ ನಂತರ 1 ಕಡ್ಡಿ ಹಸಿ ಕರ್ಬೇವಿನ ಸೊಪ್ಪ ಎಲೆಗಳನ್ನು ಕೂಡ ಹಾಕೊಂಡು ಇವಾಗ ಇದನ್ನೆಲ್ಲನೂ ಸ್ವಲ್ಪ ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಆ ರೀತಿ ಇವಾಗ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಕಂಪ್ಲೀಟ್ ಆಗಿ ಕಲರ್ ಕೂಡ ಬಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಳನ್ನು ಕೂಡ ಹಾಕೊಂಡು ಎಣ್ಣೆಯಲ್ಲಿ ಇದರಲ್ಲಿ ಹಸಿ ಸ್ಮೆಲ್ ಎಲ್ಲ ಇರುತ್ತಲ್ಲ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಆ ರೀತಿ ಇದನ್ನ ಕಡಲೆಕಾಳನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಏನಿಲ್ಲ ಅಂದ್ರೂ ಒಂದು 5-7 ನಿಮಿಷ ಇದನ್ನ ಕೈ ಬಿಡದೋರಂಗೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮ್ಗೆ, ಆ ಸ್ಮೆಲ್ಲೇ ಗಮ್ಮ ಅಂತ ಬರ್ತಾ ಇರುತ್ತೆ. ಅವಾಗ ಇದು ತುಂಬಾನೇ ಪರ್ಫೆಕ್ಟ್ ಆಗಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಅಂತ. ನೋಡಿ, ಇವಾಗ ನೆಕ್ಸ್ಟ್ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆ ಮತ್ತೆ ಬದನೆಕಾಯಿನೂ ಕೂಡ ಹಾಕೊಂಡು ಎಣ್ಣೆಲೆ ಇವಾಗ್ಲೂ ಕೂಡ ಇದನ್ನೆಲ್ಲಾನು ಕೂಡ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ನಿಮ್ಗೆ ಯಾವ ತರಕಾರಿ ಬೇಕು ಯಾವ್ದು ಬೇಕಾದ್ರೂ ಹಾಕೋಬಹುದು. ಟೇಸ್ಟ್ ಅಂತೂ ತುಂಬಾನೇ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಈ ಕಡಲೆಕಾಳಿಗೆ ಈ ರೀತಿ ಮೊಳಕೆ ಬಂದಿರೋ ಕಾಳಿಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಈ ರೀತಿ ಹುಳಿ ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಇನ್ನೂ ಕೂಡ ಡಬಲ್ ಆಗಿ ರುಚಿ ಇರುತ್ತೆ. ನೋಡಿ, ಇವಾಗ ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ ನಂತರ ರುಬ್ಬಿರುವಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗಲೇ ಜಾಸ್ತಿ ನೀರಿನ ಹಾಕೋದ್ ಬೇಡ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಆ ಮಸಾಲೆ, ಕಾಳು, ಆಲೂಗೆಡ್ಡೆ, ಬದನೆಕಾಯಿ ಎಲ್ಲದಕ್ಕೂ ಕ್ಲೀನ್ ಆಗಿ ಮಸಾಲೆ ಎಲ್ಲ ಹಿಡಿಬೇಕು. ಆ ರೀತಿ ಒಂದು 3-4 ನಿಮಿಷ ಒಂದು ಕುದಿ ಬರೋಗಂಟ ಇದನ್ನ ಹಾಗೆ ಬಿಟ್ಬಿಡ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಇವಾಗ ಒಂದು ಕುದಿನೂ ಬರ್ತಾ ಇದೆ. ಇಷ್ಟಾದ್ರೆ ಸಾಕು. ಇವಾಗ ನಿಮ್ಗೆ ಸಾಂಬಾರ್ ಥಿಕ್ನೆಸ್ ಎಷ್ಟು ಬೇಕು ಅಷ್ಟು ನೀರ್ ಕ್ವಾಂಟಿಟಿನ ಸೇರಿಸ್ಕೊಳ್ಳಿ. ನಾನು ಅವಾಗಲೇ ಹೇಳಿದ್ನಲ್ಲ, ನಾನ್ ಮಾಡ್ತಿರೋ ಸಾಂಬಾರ್ ಏನಿಲ್ಲ ಅಂದ್ರೂ ಒಂದು 5 to 6 ಮೆಂಬರ್ಸ್ ಆಗೋಷ್ಟು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ 1 ತಪ್ಪಲೆ ಆಗೋಷ್ಟು ನೀರನ್ನ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ, ಉಪ್ಪು, ಖಾರ, ಹುಳಿ ಏನಾದ್ರು ಬೇಕು ಅಂತ ಹೇಳಿದ್ರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಹಾಕೋಬಹುದು. ನನ್ಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ಸಾಂಬಾರ್ ರೆಡಿ ಆಗಿದೆ. ಕುಕ್ಕರ್ ಮುಚ್ಚಳನ ಮುಚ್ಚಿ ಇವಾಗ ಏನಿಲ್ಲ ಅಂದ್ರೂ 2-3 ವಿಸಿಲ್ ಕೂಗಿಸ್ಕೊಂಡ್ರೆ ಆಯ್ತು. ಈ ಮೊಳಕೆ ಕಡಲೆಕಾಳು ಸಾಂಬಾರ್ ರೆಡಿ ಆಗುತ್ತೆ. ಇದಂತೂ ಬಿಸಿ ಬಿಸಿ ಮುದ್ದೆಗೆ, ಹಾಗೆ ಅನ್ನಕ್ಕಾಗ್ಲಿ, ಚಪಾತಿಗಾಗ್ಲಿ, ರೊಟ್ಟಿಗಾಗ್ಲಿ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ಸಾಂಬಾರ್ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ 2 ವಿಸಿಲ್ ಕೂಡ ಬಂದಿದೆ. ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಓಪನ್ ಮಾಡಿ ತೋರಿಸ್ತಾ ಇದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಕಡಲೆಕಾಳು ಸಾಂಬಾರ್ ರೆಡಿ ಆಗಿದೆ ಅಂತ. ಇವಾಗ ಫೈನಲ್ ಟಚ್ಗೋಸ್ಕರ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ
ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ತುಂಬಾನೇ ಸುಲಭವಾಗಿ ಬೇಗನೆ ಇವಾಗಿರುವಂತಹ ಸಿಚುವೇಶನ್ ಅಲ್ಲಿ ಸಾಂಬಾರ್ಗಳನ್ನ ಬೇಗನೆ ಮಾಡ್ಕೋಬಹುದಂತಹ ಒಂದು ಸೂಪರ್ ಆಗಿರುವ ಸಾಂಬಾರ್ ಅಂತಾನೆ ಹೇಳ್ಬೋದು. ನೋಡಿ, ಇವಾಗ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಕಾಳು ತರಕಾರಿಗಳು ಎಲ್ಲ ಚೆನ್ನಾಗಿ ಬೆಂದು ಹೋಗಿದೆ. ಇವತ್ತು ನಾನು ತೋರಿಸ್ತಿರುವ ಮೆಥಡ್ ಅಲ್ಲಿ ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಬಿಸಿ ಬಿಸಿ ಮುದ್ದೆಗೆ ಸಿಹಿ ಸಾಂಬಾರ್ ಹಾಕೊಂಡು ತಿಂತಾ ಇದ್ರೆ ಆಹಾ, ತುಂಬಾನೇ ಚೆನ್ನಾಗಿರುತ್ತೆ. ಸೇಮ್ ನಮ್ಮ ಹಳ್ಳಿಗಳಲ್ಲಿ ಮಾಡುವ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಹೇಗ್ ಗೊತ್ತು ಅಂತ ಮರೆದನೆ ಕಮೆಂಟ್ ಮೂಲಕ ತಿಳಿಸಿ. ಈ ರೀತಿ ಸಾಂಬಾರ್ನ ಮಧ್ಯಾಹ್ನಕ್ಕಾಗ್ಲಿ, ರಾತ್ರಿಗಾಗ್ಲಿ ಅಥವಾ ಮಾರ್ನಿಂಗ್ ಆಗ್ಲಿ ಎಲ್ಲದಕ್ಕೂ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ರೆಸಿಪಿ ಅಂತ ಹೇಳ್ಬೋದು. ಥ್ಯಾಂಕ್ ಯು.